ಸರ್ಕಾರ ಹಾಗೂ ಮೀಡಿಯಾಗಳು ಜನರನ್ನ ಪ್ಯಾನಿಕ್ ಮಾಡ್ತಿದ್ದಾರೆ. ಮೂಗು ಅಥವಾ ಕಣ್ಣುಗಳನ್ನ ಸ್ಪರ್ಶಿಸೋದ್ರಿಂದ ಇದು ಹರಡುತ್ತೆ. ಚೀನಾದಲ್ಲಿರೋ ಜನರು ಭಾರತದ ಮೀಡಿಯಾವನ್ನ ಯಾವ ರೀತಿ ಟ್ರೋಲ್ ಮಾಡ್ತಿದ್ದಾರೆ ಗೊತ್ತಾ? ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ಇದು ಕೂಡ ನಮ್ಮ ಜೀವಕ್ಕೆ ಮಾರ್ಕ ಆಗುತ್ತೆ. ಮಾಧ್ಯಮಗಳು ಕೊಡ್ತಾ ಇರೋ ಸುದ್ದಿಯನ್ನ ಫ್ಯಾಕ್ಟ್ ಚೆಕ್ ಮಾಡಬೇಕಾಗಿದೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ವೈರಸ್ಗಳಿಗೆ ಜೀವ ಬರುತ್ತೆ. ಸುಮಾರು 300 ರೀತಿಯ ವೈರಸ್ಗಳು ನಮ್ಮ ಶ್ವಾಸಕೋಶಕ್ಕೆ ದಾಳಿ ಮಾಡುತ್ತೆ. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. HMPV ವೈರಸ್ ಅಂದ್ರೆ ಹ್ಯೂಮನ್ ಮೆಟಾಫೆನೋಮೋ ವೈರಸ್ ಸಖತ್ ಟ್ರೆಂಡ್ ಅಲ್ಲಿರುವಂತ ಹೆಸರು. 2020ರ ಟೈಮ್ನಲ್ಲೂ ಸಹ ಕೊರೋನಾ ಅನ್ನೋ ಹೆಸರು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. 2020ರ ಸಮಯದಲ್ಲಿ ಕೊರೋನಾ ಕಂಟಕವನ್ನ ಅಪ್ಪಳಿಸಿ ಇಡೀ ಜಗತ್ತು ನಲುಗಿ ಹೋಗಿತ್ತು. ಆ ಬಳಿಕ ಲಕ್ಷ ಜನರು ಜೀವ ಕಳೆದುಕೊಂಡು ನರಳಿದ್ರು. ಹೀಗೆ ಕೊರೋನಾ ಅನ್ನೋ ಪದ ಕೇಳಿದ್ರೆ ಸಾಕು ಮನುಷ್ಯರು ಬೆಚ್ಚಿ ಬೀಳೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಅದೇ ರೀತಿ ಈ ಬಾರಿಯೂ ಕೂಡ HMPV ವೈರಸ್ ಅನ್ನೋದು ಸಖತ್ ವೈರಲ್ ಆಗ್ತಾ ಇದೆ. ವೈರಲ್ ಆಗ್ತಾ ಇದೆ ಅನ್ನೋದಕ್ಕಿಂತ ಮೀಡಿಯಾದವರು HMPV ವೈರಸ್ ಅನ್ನ ವೈರಲ್ ಮಾಡ್ತಿದ್ದಾರೆ. ಕಳೆದ ಕೆಲ ದಿನಗಳಿಂದ ಯಾವುದೇ ನ್ಯೂಸ್ ಚಾನೆಲ್ ನೋಡಿದ್ರು ಕೂಡ ಇದೇ ಸುದ್ದಿ. ಚೀನಾದಲ್ಲಿ ಲಾಕ್ಡೌನ್ ಮಾಡ್ತಾರಂತೆ, ಚೀನಾದ ಪರಿಸ್ಥಿತಿ ಚಿಂತಾಜನಕ ಅಂತಂತೆಲ್ಲ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಕೂತ್ಕೊಂಡು ಬೊಬ್ಬೆ ಹೊಡಿತಿದ್ದಾರೆ. ಆದ್ರೆ ರಿಯಾಲಿಟಿಯಲ್ಲಿ ಜನ ಬಾಯಿಗೆ ಬಂದ ಹಾಗೆ ಇದೇ ನ್ಯೂಸ್ ಚಾನೆಲ್ಸ್ಗಳಿಗೆ ಬೈತಾ ಇದ್ದಾರೆ. ಈಗಾಗಲೇ ಕೊರೋನಾದಿಂದ ಜನಸಾಮಾನ್ಯರ ಪರಿಸ್ಥಿತಿ ಈಗಲೂ ಸಹ ಸುಧಾರಿಸ್ಕೊಳ್ಳೋಕೆ ಕಷ್ಟ ಆಗದಷ್ಟು ಬದಲಾಗಿದೆ. ಎಷ್ಟೋ ಜನ ಈಗಲೂ ಸಹ ನಾರ್ಮಲ್ ಲೈಫ್ ಲೀಡ್ ಮಾಡೋಕೆ ಕಷ್ಟಪಡ್ತಿದ್ದಾರೆ. ಇಂಥ ಟೈಮ್ನಲ್ಲಿ ಸರ್ಕಾರ ಹಾಗೂ ಮೀಡಿಯಾಗಳು ಜನರನ್ನ ಪ್ಯಾನಿಕ್ ಮಾಡ್ತಿದ್ದಾರೆ. ಅದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ HMPV ವೈರಸ್ ಬಗ್ಗೆ ಸಾರ್ವಜನಿಕರು ಭಯ ಪಡಬೇಕಾದಂತ ಅಗತ್ಯ ಇಲ್ಲ. ಜಾಗರೂಕರಾಗಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಷ್ಟೆ. ಯಾಕಂದ್ರೆ ಈ ವೈರಸ್ ಹೊಸದೇನಲ್ಲ, ನಮ್ಮ ಜೊತೆ ನಮ್ಮ ಸುತ್ತಮುತ್ತ ಹಲವಾರು ವರ್ಷಗಳಿಂದ ಇದೆ. ಆದ್ರೆ ಈಗ ಸಂಶೋಧನೆ ಟೆಕ್ನಾಲಜಿ ಎಲ್ಲ ಮುಂದುವರೆದಿರೋದ್ರಿಂದ ಈಗ ಪತ್ತೆ ಆಗ್ತಾ ಇದೆ ಅಷ್ಟೆ. ಸೊ ಇದರಿಂದ ಜನರು ಪ್ಯಾನಿಕ್ ಆಗೋದು ಬೇಡ, ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಸಾಕು. ಯಾಕಂದ್ರೆ ಚಳಿಗಾಲದ ಟೈಮ್ನಲ್ಲಿ ಇಂಥ ವೈರಸ್ಗಳಿಗೆ ಜೀವ ಬರೋದು ಸಹಜ. ಇನ್ನು ಈ ಬಗ್ಗೆ CM ಸಿದ್ದರಾಮಯ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಈ HMPV ವೈರಸ್ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದು ಆತಂಕಕಾರಿಯಾದ ವೈರಸ್ ಅಲ್ಲ ಹಾಗೂ ಇದು ಚೀನಾದಿಂದ ಬಂದಿಲ್ಲ. 2001ರಿಂದಾನೇ ಈ ವೈರಾಣು ಪತ್ತೆಯಾಗಿದ್ದು HMPV ವೈರಸ್ ಮಕ್ಕಳಿಗೆ, ವಯಸ್ಸಾದವರಿಗೆ ಹಾಗೂ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಹೆಚ್ಚಾಗಿ ತಗುಲುತ್ತೆ. ಆದ್ರೆ ಇದು ಅಪಾಯಕಾರಿ ಅಲ್ಲ ಅಂತ ತಜ್ಞರು ತಿಳಿಸಿದ್ದಾರೆ. ಆದ್ರೆ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳೋದು ಉತ್ತಮ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಈ HMPV ವೈರಸ್ನ ರೋಗ ಲಕ್ಷಣಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಈ HMPVಯಲ್ಲಿ ಮೊದಲಿಗೆ ನಿಮ್ಗೆ ಜ್ವರ ಮತ್ತು ಇತರ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಕೆಮ್ಮು, ಜ್ವರ, ಮೂಗು ಕಟ್ಕೊಳ್ಳೋದು ಮತ್ತು ಉಸಿರಾಟದ ತೊಂದರೆ ಇದರ ಸಾಮಾನ್ಯ ಲಕ್ಷಣಗಳು. ಸೊ ಈ ವೈರಸ್ ಕೆಮ್ಮು ಮತ್ತು ಸೀನಿನಿಂದ ಹರಡುತ್ತೆ. ಕೈ ಕುಲ್ಕೋದು ಅಥವಾ ಸ್ಪರ್ಶಿಸೋದು ಸೇರಿ ಮುಂತಾದ ವೈಯಕ್ತಿಕ ಸಂಪರ್ಕದಿಂದ ಹರಡುತ್ತೆ. ಸೊ ಕಲುಷಿತ ಜಾಗಗಳನ್ನ ಮುಟ್ಟಿ, ಕೈ ತೊಳಿದೇನೆ ಬಾಯಿ, ಮೂಗು ಅಥವಾ ಕಣ್ಣುಗಳನ್ನ ಸ್ಪರ್ಶಿಸೋದ್ರಿಂದ ಇದು ಹರಡುತ್ತೆ. ಇದು ಸಾಮಾನ್ಯ ಜ್ವರದ ಲಕ್ಷಣಗಳು ಸಹ ಹೌದು. ಚಿಕ್ಕ ಮಕ್ಕಳು, ವಯಸ್ಸಾದವರು, ಗರ್ಭಿಣಿಯರು ಮತ್ತು ದುರ್ಬಲ ರೋಗ ನಿರೋಧಕ ಶಕ್ತಿ ಇರೋರಿಗೆ ಇದು ಕಾಣಿಸ್ಕೊಳ್ಳೋದು ಜಾಸ್ತಿ. ಸೊ ಈ ವೈರಸ್ನ ರೋಗ ಲಕ್ಷಣಗಳನ್ನ ಎದುರಿಸ್ತಾ ಇರುವವರು ಸರಳ ನೈರ್ಮಲ್ಯ ಅಭ್ಯಾಸಗಳನ್ನ ಅನುಸರಿಸುವ ಮೂಲಕ ವೈರಸ್ ಹರಡೋದನ್ನ ತಡಿಬಹುದು. ಸೊ ಸೀನುವಾಗ ಅಥವಾ ಕೆಮ್ಮುವಾಗ ಒಂದು ಕರ್ಚೀಫನ್ನ ಬಳಸಿ, ಸಾಬೂನು ಮತ್ತು ನೀರಿನಿಂದ ಆಗಾಗ ಕೈ ತೊಳೆಯೋದ್ರಿಂದ ಅಪಾಯವನ್ನ ಕಡಿಮೆ ಮಾಡಬಹುದು. ಸೊ ಈ HMPV ವೈರಸ್ ಕಾಟ ಶುರುವಾದ ನಂತರ ಜಗತ್ತಿನಾದ್ಯಂತ ಭಯದ ವಾತಾವರಣ ಶುರುವಾಗಿ ಮತ್ತೊಮ್ಮೆ ಲಾಕ್ಡೌನ್ ಆಗೋ ಭಯದಲ್ಲಿ ಜನ ನರಳ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ, ಹಾಗೆ ಇನ್ನೊಂದ್ ಕಡೆ ಹೊಸ ರೋಗ ನಿಯಂತ್ರಣ ಹೇಗೆ ಅಂತ ಜನ ಸಹ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಪರದಾಡ್ತಿದ್ದಾರೆ. ಜನರು ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಕಾರಣ ಮೀಡಿಯಾಗಳು. ಜನರಿಗೆ ಧೈರ್ಯ ತುಂಬೋ ಶಕ್ತಿ ಇದ್ದ ಮಾಧ್ಯಮಗಳು ಈಗ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಈ ಕಾಯಿಲೆ ಬಂದ್ರೆ ನೀವು ಸತ್ತೇ ಹೋಗ್ತೀರಾ, ಬದುಕೋಕ್ ಸಾಧ್ಯನೇ ಇಲ್ಲ ಅನ್ನುವಂತೆ ಮೀಡಿಯಾಗಳು ಮಾತಾಡ್ತಾ ಇದ್ದಾರೆ. ಚೀನಾದಿಂದ ಈ ವೈರಸ್ ಬಂದಿದೆ, ಚೀನಾದಲ್ಲಿ ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ ಅಂತ ಮೀಡಿಯಾಗಳು ಜನರನ್ನ ಬೆಚ್ಚಿ ಬೀಳಿಸ್ತಾ ಇದ್ದಂತ ಬೆನ್ನಲ್ಲೇ ಚೀನಾದ ಕನ್ನಡಿಗರು ಚೀನಾದ ಪರಿಸ್ಥಿತಿಯನ್ನ ವಿಡಿಯೋ ಮೂಲಕ ಜನಸಾಮಾನ್ಯರಿಗೆ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಮೀಡಿಯಾಗಳಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ.
ಇದೀಗ ಈ ಒಂದು ವಿಡಿಯೋ ನಿಮಗಾಗಿ. மீடியாவை பார்த்துட்டு நிறைய இன்ஃப்ளூயன்ஸ் ஆகிறாங்க. இந்தியன் மீடியாவுமே வந்து வெஸ்டர்ன் மீடியா என்ன சொல்லுதோ அதை தான் வந்து போடுறாங்களே வெளியே இங்கே ரியல் சுச்சுவேஷன் என்னென்னு தெரியறதில்ல. இங்கே ரியலாகவே நிமோனியா ஆஸ்மா பேஷண்ட்ஸ் இப்போ அதிகமாக ஆகிறதுக்கு காரணம் என்னென்னா இந்த கிளைமேட்டு தான். இப்போ பார்த்திங்கன்னா நான் இருக்கிற சிட்டிலேயே பார்த்திங்கன்னா 0 டிகிரி போகுது. எப்பயுமே டிசம்பர் ஜான்வரி பிப்ரவரி மந்தில் நிமோனியா வந்து கொஞ்சம் அதிகமாக தான் இருக்கும். அதே மாதிரி இன்ஃப்ளூயன்ஸான்னு சொல்கிறது ஃப்ளூ இது எல்லாமே நார்மலாகவே அதிகமாகும் டியூ டு क्लाइमेट चेंजेस था. चाइना में ऑल गुड है, मैं भी चाइना में ही हूँ और आप पीछे रश देख सकते हैं भाई, ऐसा कुछ भी नहीं है. सिर्फ फेक न्यूज़ से दूर रहा करें. वैसे ही इतना बहनेंगे, इतना परेशान है लोग और परेशान होते हैं. तो ऐसी न्यूज़ अपनी रिसर्च करें, उससे पहले बिल्कुल भी मार्केट में ये ना फैलाएं. ಇದು ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ. ಈ ಚಳಿಗಾಲದ ಟೈಮ್ನಲ್ಲಿ ಈ ರೀತಿಯ ಆಗೋದು ಸಹಜ. ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರೋರಿಗೆ ಈ ಜ್ವರ ಬರುತ್ತೆ, ಉಳಿದವರು ಸ್ವಲ್ಪ ಕೇರ್ಫುಲ್ ಆಗಿರಿ ಸಾಕು ಅಂತ ಇವ್ರು ಹೇಳಿದ್ದಾರೆ. ಸೊ ಇನ್ನು ಚೀನಾದಲ್ಲಿರುವಂತಹ ಜನರು ಭಾರತದ ಮೀಡಿಯಾವನ್ನ ಯಾವ ರೀತಿ ಟ್ರೋಲ್ ಮಾಡ್ತಿದ್ದಾರೆ ನೀವೇ ನೋಡಿ. China is facing a new health crisis, a new disease outbreak. ಸಾಮಾನ್ಯವಾಗಿ ಮಾಧ್ಯಮಗಳಲ್ಲಿ ಬಂದ ಸುದ್ದಿಯನ್ನ ಫ್ಯಾಕ್ಟ್ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಮಾಧ್ಯಮದಲ್ಲಿ ಬಂದಿದ್ದು ಅಂತಂದ್ಮೇಲೆ ಅದು ಸತ್ಯನೇ ಆಗಿರುತ್ತೆ. ಆದ್ರೆ ಈಗಿನ ಮಾಧ್ಯಮಗಳು ಮಾಡ್ತಾ ಇರೋ ಸುದ್ದಿಯನ್ನ ಫ್ಯಾಕ್ಟ್ ಚೆಕ್ ಮಾಡೋಕೆ ಅಂತಾನೆ ಒಂದಿಷ್ಟು ವೆಬ್ಸೈಟ್ಗಳಿಗೆ ಓಪನ್ ಆಗಿದೆ. ಅಂದ್ರೆ ಮಾಧ್ಯಮ ಸಂಸ್ಥೆಗಳ ಪರಿಸ್ಥಿತಿ ಈಗ ಎಲ್ಲಿಗೆ ಹೋಗಿ ಮುಟ್ಟಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಈ HMPV ವೈರಸ್ ಇದು ಸಮಾಜದಲ್ಲಿ ಇರುವಂತಹ ವೈರಸ್ ಅಲ್ಲ, ಬದಲಿಗೆ ನ್ಯೂಸ್ ಚಾನೆಲ್ಗಳ ಸ್ಟುಡಿಯೋದಲ್ಲಿರುವಂತಹ ವೈರಸ್ ಆಗಿದೆ. ಯಾವುದೇ ಜ್ವರ ಕೂಡ ಅಪಾಯಕಾರಿನೇ. ಈ ನಾವು ಸಾಮಾನ್ಯ ಜ್ವರ ಬರುತ್ತಲ್ವಾ, ಆ ಜ್ವರಕ್ಕೆ ನಾವು ಸರಿಯಾದಂತ ಒಂದು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ಅದು ಸಹ ನಮ್ಮ ಜೀವಕ್ಕೆ ಮಾರಕ ಆಗತ್ತೆ, ಜೀವ ಹೋಗುವಂತ ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಈ HMPV ವೈರಸ್ ಕೂಡ ನಾಟ್ ಓನ್ಲಿ ಜ್ವರ ಅಂತಲ್ಲ, ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಯಾವುದೇ ರೋಗ ಕೂಡ ನಮ್ಮ ಜೀವಕ್ಕೆ ಅಪಾಯವನ್ನ ತಂದೊಡ್ಡತ್ತೆ. ಸೊ ಜನರನ್ನ ಮಾನಸಿಕವಾಗಿ ಕುಗ್ಗಿಸೋಕೆ ಈ ಮಾಧ್ಯಮಗಳೇ ಸಾಕು. ಒಬ್ಬ ವ್ಯಕ್ತಿಗೆ ಯಾವುದೇ ಕಾಯಿಲೆ ಇರೋದಿಲ್ಲ ಆಯ್ತಾ, ಆದ್ರೂ ಸಹ ಇಲ್ಲ ನಿಂಗೆ ಈ ರೋಗ ಇದೆ ಅಂತ ಒತ್ತಿ ಹೇಳ್ತಾ ಇದ್ರೆ ಆತನಿಗೆ ನಿಜವಾಗ್ಲೂ ಡೌಟ್ ಬರೋಕ್ ಶುರುವಾಗತ್ತೆ. ತಲೆಯಲ್ಲಿ ಕಾಯಿಲೆ ಬಗ್ಗೆನೇ ಯೋಚನೆಗಳು ಬರುತ್ತೆ. ಆತನಿಗೆ ಕಾಯಿಲೆ ಇಲ್ಲದೆ ಇದ್ರೂ ಸಹ ಆತ ಮಾನಸಿಕವಾಗಿ ಅಸ್ವಸ್ಥ ಆಗ್ತಾನೆ. ಜನರನ್ನ ಮಾನಸಿಕವಾಗಿ ಅಸ್ವಸ್ಥ ಮಾಡೋಕೆ ಈ ಮಾಧ್ಯಮಗಳು ಸಾಕು. ಹಾಗಾಗಿ ಇವರ ವಿರುದ್ಧ ನಾವು ಸಮರ ಸಾರಬೇಕಾಗಿದೆ. ಸೊ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ವೈರಸ್ಗಳಿಗೆ ಜೀವ ಬರುತ್ತೆ. ವೈರಸ್ಗಳು ಜೀವ ಪಡ್ಕೊಳ್ಳೋ ಸಮಯ ಅಂತ ಅಂದ್ರೆ ಅದು ಚಳಿಗಾಲ ಅಂತ ಸಾಮಾನ್ಯವಾಗಿ ಡಾಕ್ಟರ್ಸ್ಗಳು ಕೂಡ ಹೇಳ್ತಾರೆ. ಸೊ ನಮ್ಮ ಶ್ವಾಸಕೋಶಕ್ಕೆ ಸುಮಾರು 300 ರೀತಿಯ ವೈರಸ್ಗಳು ದಾಳಿ ಮಾಡುತ್ತೆ. ಸೊ ಆ 300 ವೈರಸ್ಗಳಲ್ಲಿ ಈ HMPV ಕೂಡ ಒಂದು. ಆ 300 ವೈರಸ್ಗಳಲ್ಲಿ ಒಂದೊಂದು ವೈರಸ್ಗಳು ಕೂಡ ಒಂದೊಂದು ರೀತಿ ಎಫೆಕ್ಟ್ ಮಾಡುತ್ತೆ. ಅದಕ್ಕೆ ಬೇರೆ ಬೇರೆ ಆದಂತದೇ ಸಿಂಪ್ಟಮ್ಸ್ ಗಳಿರುತ್ತೆ. ಸೊ ಅದೇ ರೀತಿ ಇದು ಕೂಡ ಒಂದ್ ರೀತಿಯಲ್ಲಿ ಎಫೆಕ್ಟ್ ಮಾಡುತ್ತೆ. ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕಗಳು ಈ ವೈರಸ್ಗಳ ಜೊತೆಗೆ ಹೋರಾಟ ಮಾಡುತ್ತೆ. ಸೊ ಈಗೆಲ್ಲ ಯುದ್ಧ ನಡೀತಿದೆ ಅಲ್ವಾ, ಸೊ ಅದೇ ರೀತಿ ನಮ್ಮ ದೇಹದೊಳಗೆ ಆಗೋದು. ಸಪೋಸ್ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಆ ವೈರಸ್ ಗೆಲ್ಲತ್ತೆ, ನಮ್ಗೆ ಆಗ ಕಾಯಿಲೆ ಬರುತ್ತೆ. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ನಾವೇ ಗೆಲ್ತೀವಿ, ಕಾಯಿಲೆ ಬೀಳೋ ಪ್ರಮಾಣ ಕೂಡ ಕಡಿಮೆ ಆಗತ್ತೆ. ವಿಷಯ ಇರೋದು ಇಷ್ಟೇ. ಆದ್ರೆ ಇದನ್ನೇ ದೊಡ್ಡ ದೊಡ್ಡ ಹೈಪ್ ಕೊಟ್ಟು ಗ್ರಾಫಿಕ್ಸ್ ನಲ್ಲಿ ಡಿಸೈನ್ ಮಾಡಿ ಜನರನ್ನ ಬೆಚ್ಚಿ ಬೀಳಿಸೋ ಪ್ರಯತ್ನಗಳನ್ನ ಮೀಡಿಯಾ ಸಾರಾಸಗಟಾಗಿ ಮಾಡ್ತಾ ಇದೆ. ಸೊ ಎಲ್ಲರೂ ಸಹ ಅಲರ್ಟ್ ಆಗಿರಿ, ಕೇರ್ಫುಲ್ ಆಗಿರಿ, ಆದ್ರೆ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.